ಚಡ್ಡಿ ವಿಷಯ ತೆಗೆದಂತ ಸಿದ್ದರಾಮಯ್ಯನವರಿಗೆ ಬಿಜೆಪಿ ತರಾಟೆಗೆ ತೆಗೆದುಕೊಳ್ತಾನೆ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸರಣಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲು ಟ್ವೀಟ್ ಅನ್ನ ಹಾಕಿದೆ ಬಿಜೆಪಿ ಕರ್ನಾಟಕ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ. ಏನಂತ ಟ್ವೀಟ್ ಅನ್ನ ಹಾಕಿದ್ದಾರೆ, ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಟ್ವಿಟರ್ ಮುಖಾಂತರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಟ್ವಿಟರ್ನಲ್ಲೂ ಕೂಡ ವಾರ್ ಜೋರಾಗೇ ಇತ್ತು. ಬಿಜೆಪಿ ಇಲ್ಲಿ ಕಾಂಗ್ರೆಸ್ ನಾಯಕರನ್ನ ಇಲ್ಲಿ ತರಾಟೆಗೆ ತೆಗೆದುಕೊಂಡಿತ್ತು ಟ್ವಿಟರ್ನಲ್ಲಿ. ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ ಒಂದೊಂದಾಗೇನೆ. ಟ್ವೀಟ್ ನಂಬರ್ 1, ದೇಶದಾದ್ಯಂತ ಸೋತು ಸುಣ್ಣವಾಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಈಗ ಉದ್ಯೋಗ ಇಲ್ಲ, ಚಡ್ಡಿ ಸುಡುವಂತ ಅಭಿಯಾನ ನಡೆಸಿ ಮತ್ತೆ ದೇಶದ ಜನರ ಮುಂದೆ ಬೆತ್ತಲಾಗ್ಲಿಕ್ಕೆ ಹೊರಟಿದ್ದಾರಷ್ಟೇ ಅಂತ ಮೊದಲ ಟ್ವೀಟ್ ಅನ್ನ ಹಾಕಿದ್ರು. ಕಾಂಗ್ರೆಸ್ ನಾಯಕರ ಕಾಲೆಳೆಯುವಂತ ಕೆಲಸವನ್ನ ಮಾಡಿದ್ರು. ಬಿಜೆಪಿ ಟ್ವೀಟ್ ನಂಬರ್ 2 ಅನ್ನ ತೋರಿಸ್ತೀನಿ ನಿಮಗೆ. ಆ ಟ್ವೀಟ್ ನಲ್ಲಿ ಏನಂತ ಹೇಳಿದ್ರು ಅಂತ. ಸಿದ್ದರಾಮಯ್ಯನವರೇ ಚಡ್ಡಿ ಮಾನದ ಸಂಕೇತ. ಸಿದ್ದರಾಮಯ್ಯನವರೇ ಚಡ್ಡಿ ಮಾನದ ಸಂಕೇತ, ದೇಶದ ಕೋಟ್ಯಾಂತರ ಶ್ರಮಿಕ ವರ್ಗದ ಸಂಕೇತ ಅದು ಚಡ್ಡಿ. ಅವರು ಚಡ್ಡಿ ಸುಡುವಂತ ಅಭಿಯಾನವನ್ನ ಮಾಡ್ತಿದ್ದಾರೆ. ನಿಮ್ಮ ಮಾನವನ್ನು ನೀವೇ ಸುಟ್ಕೊಳ್ತಿದ್ದೀರಿ ಅಂತ ಬಿಜೆಪಿ ಟ್ವಿಟರ್ ನಲ್ಲಿ ಕೆಣಕ್ತು ಸಿದ್ದರಾಮಯ್ಯನವರನ್ನ. ಎರಡನೇ ಟ್ವೀಟ್ ಅನ್ನ ಮಾಡಿ ಇನ್ನೂ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನೇ ಮೆನ್ಷನ್ ಮಾಡಿ ಚಡ್ಡಿ ಸುಡುವಂತದ್ದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳ್ತೀರಾ ನೀವು. ಜವಾಹರಲಾಲ್ ನೆಹರು ಅವರು ಚಡ್ಡಿ ತೊಟ್ಟಿದ್ದು ಗೊತ್ತೇ ನಿಮ್ಗೆ ಅಂತ ಹೇಳ್ತಾರೆ. ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇದೆ. ಜವಾಹರಲಾಲ್ ನೆಹರು ಅವರು ಕೂಡ ಚಡ್ಡಿಯನ್ನ ಹಾಕೊಂಡಿದ್ದಂತ ಒಂದು ಪೋಸ್ಟ್. ನಿಮ್ಮ ಪ್ರತಿಭಟನೆಯ ವ್ಯಾಪ್ತಿಯಲ್ಲಿ ನೆಹರು ಅವರು ಕೂಡ ಇದ್ದಾರಾ ಅಂತ ಪ್ರಶ್ನೆ ಮಾಡ್ಲಾಗ್ತದೆ. ಚಡ್ಡಿ ಸುಡುವಂತದ್ದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳ್ತೀರಾ. ಜವಾಹರಲಾಲ್ ನೆಹರು ಅವರು ಚಡ್ಡಿ ತೊಟ್ಟಿದ್ದು ಗೊತ್ತಿಲ್ವಾ ನಿಮ್ಗೆ? ಅದ್ ಗೊತ್ತಿಲ್ಲ ಅಂದ್ರೆ ಫೋಟೋ ಕಳಿಸ್ಕೊಡ್ತೀವಿ ಅನ್ನುವ ರೀತಿಯಲ್ಲೇ ಹೇಳಿದ್ದಾರೆ. ಟ್ವೀಟ್ ನಂಬರ್ 4, ಸಿದ್ದರಾಮಯ್ಯನವರೇ ಒಂದು ಎಚ್ಚರಿಕೆ ನೀಡಿ, ನಿಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆಯನ್ನ ನೀಡಿ ಅಂತ ಕೂಡ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ನಲ್ಪಾಡ್ನಂತ ಬೀದಿ ರೌಡಿಗಳಿಗೆ ಎಚ್ಚರಿಕೆಯನ್ನ ಕೊಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಬೇರೆಯವರ ಚಡ್ಡಿ ಕದ್ದು ಸುಡುವ ಅಪಾಯ ಇದೆ ನಲ್ಪಾಡ್. ಸಿದ್ದರಾಮಯ್ಯನವರೇ ಒಂದು ಎಚ್ಚರಿಕೆಯನ್ನ ನೀಡಿ ನಲ್ಪಾಡ್ ಅವರಿಗೆ ಅಂತ ಹೇಳಿದ್ದಾರೆ ಬಿಜೆಪಿ ಟ್ವೀಟ್ ನಲ್ಲಿ. ಟ್ವೀಟ್ ಅನ್ನು ಮಾಡ್ತಾ ಟ್ವೀಟ್ ನಂಬರ್ 5, ವಿಧಾನಸಭೆಯಲ್ಲಿ ಪಂಚೆ ಉದುರಿದಂತ ಸಂದರ್ಭದಲ್ಲಿ ಮಾನ ಕಾಪಾಡಿದ್ದು ಚಡ್ಡಿನೇ, ನೆನಪಿಲ್ವಾ ನಿಮ್ಗೆ ಅಂತನೂ ಕೂಡ ಅದನ್ನ ನೆನಪಿಸಿದ್ದಾರೆ. ಅದು ಲಾಸ್ಟ್ ಸೆಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಂಚೆ ಕಳಿಸಿ ಬಿದ್ದಂತ ಸಂದರ್ಭದ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಅದನ್ನ ನೆನಪು ಮಾಡ್ತಾ ಇದ್ದಾರೆ ಬಿಜೆಪಿ ಟ್ವೀಟ್ ಅನ್ನ ಮಾಡುವ ಮುಖಾಂತರ. ಆ ಸಂದರ್ಭದಲ್ಲಿ ನಿಮ್ಮ ಮಾನ ಕಾಪಾಡಿ ಚಡ್ಡಿನೇ ಅಲ್ವಾ ಅಂತ. ಟ್ವೀಟ್ ನಂಬರ್ 6, ತುಂಡು ಬಟ್ಟೆ ಇದ್ರೆ ಸಾಕು ಮಾನ ಮುಚ್ಚೋಕೆ, ಅದನ್ನೇ ಸುಟ್ಟು ಏನ್ ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಬಿಜೆಪಿಯ ಟ್ವೀಟ್ಗಳು. ಎಂತೆಂಥ ವಿಚಾರಕ್ಕೆಲ್ಲ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ನೋಡಿ. ಚಡ್ಡಿ ವಿಚಾರಕ್ಕೆ ಇಟ್ಕೊಂಡು ಈ ರಾಜಕಾರಣಿಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಎಂತೆಂಥ ಜ್ವಲಂತ ಸಮಸ್ಯೆಗಳಿದಾವೆ, ಅದರ ನಡುವೆ ಇದು ಒಂದ್ ಕಡೆ ಆದ್ರೆ ಇನ್ನ ಪಠ್ಯ